ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿಗಳಿಗೆ ಠಾಣೆಯಲ್ಲೇ ಸಿಗರೇಟ್ ಸೇದೋಕೆ ವ್ಯವಸ್ಥೆ ಮಾಡಿಕೊಡ್ಲಾಗ್ತಾ ಇದೆಯಾ? ದರ್ಶನ್ಗಾಗಿ ಠಾಣೆಯಲ್ಲಿ ಸಿಗರೇಟ್ ಝೋನ್ ಏನಾದ್ರೂ ಮಾಡಿದ್ದಾರಾ? ಶಾಮಿಯಾನ ಹಾಕಿ ದರ್ಶನ್ಗೆ ಸಿಗರೇಟ್ ಸೇದಲು ವ್ಯವಸ್ಥೆ ಮಾಡಿಕೊಡಲಾಗಿದೆಯಾ? ಠಾಣೆಯಲ್ಲಿ ಮಿತಿ ಮೀರಿದ ಪೊಲೀಸರ ವರ್ತನೆ ಏನಾಗ್ತಿದೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ? ಅಫ್ಕೋರ್ಸ್ ಡೌಟ್ ಬರೋದು ಸಹಜ. ಯಾಕಂತಂದ್ರೆ ಶಾಮಿಯಾನ ಹಾಕಿದ್ದಾರೆ, ಯಾರಿಗ ಅರೆಸ್ಟ್ ಮಾಡಿದ್ರೆ ಶಾಮಿಯಾನ ಹಾಕ್ತಾರೆ? ನೋಡಿ, ದೃಶ್ಯಾವಳಿಗಳಲ್ಲಿ ನೋಡ್ತಿದ್ದೀರಿ, ಶಾಮಿಯಾನ ಹಾಕಿದ್ದಾರೆ. ಈ ರೀತಿಯಾಗಿ ಯಾರಿ ಅಂತ ದೊಡ್ಡ ಕ್ರಿಮಿನಲ್ ಅನ್ನ ಅರೆಸ್ಟ್ ಮಾಡಿದ್ರು ಕೂಡ ಶಾಮಿಯಾನ ಹಾಕೋದು ಎಲ್ಲಿ ಕೇಳಿದೀವಿ ನಾವು? ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿಗಳಿಗೆ ಠಾಣೆಯಲ್ಲೇ ಸಿಗರೇಟ್ ಸೇದೋಕೆ ವ್ಯವಸ್ಥೆ ಏನಾದ್ರೂ ಮಾಡಿಕೊಡ್ಲಾಗಿದೆಯಾ? ದರ್ಶನ್ಗಾಗಿ ಠಾಣೆಯಲ್ಲಿ ಸಿಗರೇಟ್ ಝೋನ್ ಏನಾದ್ರೂ ಮಾಡಿದ್ದಾರಾ? ಶಾಮಿಯಾನ ಹಾಕಿ ದರ್ಶನ್ಗೆ ಸಿಗರೇಟ್ ಸೇದಲು ವ್ಯವಸ್ಥೆ ಮಾಡಿದ್ದಾರಾ? ಠಾಣೆಯಲ್ಲಿ ಮಿತಿ ಮೀರಿದ ಪೊಲೀಸರ ವರ್ತನೆ ಏನಾಗ್ತಿದೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ? ಪೊಲೀಸರೇ ಉತ್ತರ ಕೊಡ್ಬೇಕು, ಶಾಮಿಯಾನ ಯಾಕೆ ಹಾಕಿದ್ರು ಅಂತ ಹೇಳಿ. ಆರೋಪಿಗಳಿಗೆ ಪೊಲೀಸರೇ ರಕ್ಷಣೆ ಕೊಡ್ತಿದ್ದಾರಾ? ಕೊಲೆ ಪ್ರಕರಣದಲ್ಲಿ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿರುವ ದರ್ಶನ್ ಮತ್ತು ಇತರ ಆರೋಪಿಗಳನ್ನ ಸ್ವತಃ ಪೊಲೀಸರೇ ರಕ್ಷಣೆ ಮಾಡ್ತಿದ್ದಾರಾ ಎಂಬ ಅನುಮಾನ ಈಗ ಬಲವಾಗಿ ಬಿಟ್ಟಿದೆ. ಠಾಣೆಯ ಇಡೀ ಕಟ್ಟಡದ ಸುತ್ತಲೂ ಶಾಮಿಯಾನ ಹಾಕಿದ್ದಾರೆ ಸಿಬ್ಬಂದಿಗಳು. ಒಳಗಡೆ ಏನ್ ನಡೀತಿದೆ ಎಂಬುದನ್ನ ಹೊರಗಿನವರಿಗೆ ಯಾರಿಗೂ ಕೂಡ ತಿಳಿಬಾರದು. ಠಾಣೆಯ ಕಾಂಪೌಂಡ್ ಅಷ್ಟೇ ಅಲ್ಲದೆ ಇಡೀ ಕಟ್ಟಡಕ್ಕೆ ಶಾಮಿಯಾನ ಹಾಕಲಾಗಿದೆ. ಕಟ್ಟಡದ 2ನೇ ಫ್ಲೋರ್ನಲ್ಲೂ ಶಾಮಿಯಾನ ಹಾಕಿ ಕವರ್ ಮಾಡಲಾಗಿದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. 2nd ಫ್ಲೋರ್ಗೂ ಕೂಡ ಶಾಮಿಯಾನ ಹಾಕಿದ್ದಾರೆ. ಒಳಗಡೆ ಏನ್ ನಡೀತಾ ಇದೆ ಗೊತ್ತಾಗಬಾರ್ದು. ಸಿಗರೇಟ್ ಆದ್ರೂ ಸೇದ್ಲಿ, ಊಟ ಆದ್ರೂ ಮಾಡ್ಲಿ, ಆರಾಮಾಗಿರ್ತಾರ, ಏನೂ ಕೂಡ ಯಾರಿಗೂ ಗೊತ್ತಾಗಬಾರದು ಅನ್ನುವ ನಿಟ್ಟಿನಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಏನಾಗ್ತಿದೆ ಇದು ಅಂತ ಹೇಳಿ ಪ್ರಶ್ನೆ ಮಾಡಬಹುದು. ಠಾಣೆಯಲ್ಲಿ ಮಿತಿ ಮೀರಿದ ಪೊಲೀಸರ ವರ್ತನೆ, ಯಾಕಂತಂದ್ರೆ ಶಾಮಿಯಾನ ಹಾಕಿ ದರ್ಶನ್ಗೆ ಸಿಗರೇಟ್ ಸೇದಲು ವ್ಯವಸ್ಥೆ ಮಾಡಿಕೊಡ್ಲಾಗಿದೆಯಾ ಅನ್ನುವಂತಹ ಪ್ರಶ್ನೆ ಇದೀಗ ಎಡೆ ಮಾಡಿ ಕೊಡ್ತಾ ಇದ್ದಾರೆ. ಸ್ವತಃ ಪೊಲೀಸರೇ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರಾ ಆರೋಪಿಗಳನ್ನ ಅಂತ ಹೇಳಿ ಈಗ ಪ್ರಶ್ನೆ ಉದ್ಭವವಾಗಿದೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ. ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ರದ್ದತಿಗೆ ವಕೀಲರೊಬ್ಬರ ಮನವಿ. ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ರು, ಠಾಣೆ ಮುಂದೆ ಫ್ಯಾನ್ಸ್ ರಾದ್ಧಾಂತ. ಇಂತಹ ಫ್ಯಾನ್ಸ್ ಅಸೋಸಿಯೇಷನ್ ನಿಂದ ಸಮಾಜಕ್ಕೆ ಕಂಟಕ. ರಾಜ್ಯಾದ್ಯಂತ ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ರದ್ದತಿಗೆ ಮನವಿ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೀರೇಶ್ ಡೆಸ್ಕ್ ಲೈವ್ ನಿಂದ ಜಾಯ್ನ್ ಆಗಿದ್ದಾರೆ. ಎಸ್ ವೀರೇಶ್, ನಿನ್ನೆ ಅಷ್ಟೇ ನಾವು ನೋಡಿದ್ವಿ, ಅಭಿಮಾನಿಗಳು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ನಿಂತು ದರ್ಶನ್ ಪರ ಘೋಷಣೆಯನ್ನ ಕೂಗ್ತಾ ಇದ್ರು. ಈಗ ಸದ್ಯ ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ಅನ್ನ ರದ್ದತಿಗೆ ವಕೀಲರೊಬ್ಬರು ಮನವಿ ಮಾಡಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ವೀರೇಶ್? ಎಸ್ ಅಕ್ಷತಾ, ಈಗಾಗಲೇ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಾಕಷ್ಟು ತಿರುವನ್ನು ಪಡ್ಕೋತಾ ಇದೆ. ಈಗಾಗಲೇ ಏನು ದರ್ಶನ್ ಹಾಗೂ ಪವಿತ್ರಗೌಡ ಸೇರಿದಂತೆ ಒಟ್ಟು 13 ಜನರನ್ನು ಬಂಧಿಸಿ ಪೊಲೀಸರು ಈಗಾಗಲೇ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ವಿಚಾರಣೆಯೂ ಕೂಡ ಸಾಕಷ್ಟು ಚುರುಕುಗೊಂಡಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಾಗಲೇ ಏನು ದರ್ಶನ್ ಹಾಗೂ ಪವಿತ್ರಗೌಡ ವಿಚಾರಣೆ ವೇಳೆ ಏನು ಅನ್ನಪೂರ್ಣ ಪೊಲೀಸ್ ಸ್ಟೇಷನ್ ಎದುರುಗಡೆ ಈಗಾಗಲೇ
ಇವರು ಏನು ದರ್ಶನ್ ಫ್ಯಾನ್ಸ್ ಆದಂಥ ದರ್ಶನ್ ಅಸೋಸಿಯೇಷನ್ ಫ್ಯಾನ್ಸ್ ಇವರೆಲ್ಲರೂ ಕೂಡಿ ಪೊಲೀಸ್ ಸ್ಟೇಷನ್ ಮುಂದೆ ಜಮಾವಣೆಗೊಂಡು ಸಾಕಷ್ಟು ರಾದ್ಧಾಂತವನ್ನು ಮಾಡ್ತಿದ್ದಾರೆ. ಯಾಕಂತಂದರೆ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಬಾರಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಏನೋ ಒಂದು ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ನಮಗೆ ತನಿಖೆಗೆ ನೀವು ಸಹಕರಿಸಿ, ನಮಗೆ ತನಿಖೆ ಮಾಡೋದಕ್ಕೆ ತೊಂದರೆ ಆಗ್ತಾ ಇದೆ, ದಯವಿಟ್ಟು ನೀವು ಸಹಕರಿಸಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ. ಅಷ್ಟಾದರೂ ಕೂಡ ಈಗಾಗಲೇ ಏನು ದರ್ಶನ್ ಫ್ಯಾನ್ಸ್ ನಾವು ದರ್ಶನ್ ಅವ್ರನ್ನ ನೀವು ಬಿಡುಗಡೆ ಮಾಡಲೇಬೇಕು ಎಂದು ಏನು ಸ್ಟೇಷನ್ ಮುಂದ್ಗಡೆ ಅವರು ಒಂದು ಏನು ಘೋಷಣೆಯನ್ನು ದರ್ಶನ್ ಪರವಾಗಿ ಒಂದು ಘೋಷಣೆ ಹೋಗ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಮಗೆ ತನಿಖೆಗಾಗಲಿ ಯಾವುದೇ ಒಂದು ವಿಚಾರಣೆಗಾಗಲಿ ತೊಂದರೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯಾದ್ಯಂತ ವಕೀಲರು ಅಂದರೆ ಈಗ ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ನ ನೀವು ರದ್ದತಿ ಮಾಡಲೇಬೇಕು, ಅವನ ಒಂದು ಈ ಅಸೋಸಿಯೇಷನ್ನಿಂದ ಕಿತ್ತು ಬಿಸಾಕಬೇಕು ಅನ್ನೋ ಒಂದು ರೀತಿಯಲ್ಲಿ ಈಗಾಗಲೇ ಮನವಿಯನ್ನು ಕೂಡ ಅವರು ಸಲ್ಲಿಸಲಿಕ್ಕೆ ಸಿದ್ಧವಾಗಿದ್ದಾರೆ. ಏನು ಫಿಲ್ಮ್ ಚೇಂಬರ್ಗೆ ಹೋಗಿ ಅವರು ಒಂದು ಮನವಿಯನ್ನು ಸಲ್ಲಿಸೋದು ಈಗ ಸಾಧ್ಯತೆ ಇದೆ. ಇನ್ನೊಂದು ಏನಂತಂದರೆ ಇದರಿಂದ ಈಗಾಗಲೇ ಏನಂದರೆ ಸಾಕಷ್ಟು ರಾಜ್ಯಾದ್ಯಂತ ಈಗ ಅಸೋಸಿಯೇಷನ್ ಫ್ಯಾನ್ಸ್ ಹೆಚ್ಚಾಗಿ ದರ್ಶನ್ ಅವರ ಒಂದು ಫ್ಯಾನ್ಸ್ ಹೆಚ್ಚಾಗಿರುವುದರಿಂದ ಏನು ಪೊಲೀಸ್ ಸ್ಟೇಷನಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ವಿಚಾರಣೆಗೆ ಬಹಳಷ್ಟು ತೊಂದರೆ ಉಂಟಾಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ನಮಗೆ ತನಿಖೆಗೆ, ಯಾಕಂದರೆ ಇದು ಹೈ ಪ್ರೊಫೈಲ್ ಕೇಸ್ ಆಗಿರುವುದರಿಂದ ಈಗ ಪೊಲೀಸರು ಕೂಡ ಸಾಕಷ್ಟು ಸೂಕ್ಷ್ಮವಾಗಿ ಒಂದು ಸಾಕ್ಷಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅವರ ಒಂದು ನಿಟ್ಟಿನಲ್ಲಿ ತನಿಖೆಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರು ಒಂದು ಈಗಾಗಲೇ ಏನು ರಾಜ್ಯಾದ್ಯಂತ ವಕೀಲರೊಬ್ಬರು ಮನವಿಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಏನು ಅಂತಂದರೆ ಪೊಲೀಸರು ಈ ಒಂದು ತನಿಖೆಗೆ ನಮ್ಗೆ ಈಗಾಗಲೇ ತೊಂದರೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಆ ಒಂದು ದೃಷ್ಟಿಯಿಂದ 144 ಸೆಕ್ಷನ್ ಕೂಡ ಜಾರಿ ಮಾಡಿದ್ದಾರೆ. ಆದರೆ ಸೆಕ್ಷನ್ ಜಾರಿ ಮಾಡಿದರೂ ಕೂಡ ಅವರು ಯಾವುದಕ್ಕೂ ಕೂಡ ಏನು ಫ್ಯಾನ್ಸ್ ಅಸೋಸಿಯೇಷನ್ ಫ್ಯಾನ್ಸು ಅದಕ್ಕೆ ಬಗ್ತಾ ಇಲ್ಲ. ಒಂದು ರೀತಿ ಅವರು ತಮ್ಮ ಏನು ನಮಗೆ ದರ್ಶನನೇ ಮುಖ್ಯ, ಅವರು ಯಾವ ತಪ್ಪು ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಒರೆಸ್ತಾ ಇದ್ದಾರೆ. ಹಾಗಾಗಿ ಪೊಲೀಸರಿಗೂ ಕೂಡ ಇದರಿಂದ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಈಗ ನೋಡಿ ಸ್ಟೇಷನ್ ಸುತ್ತಮುತ್ತ ಯಾರನ್ನೂ ಕೂಡ ಅಲ್ಲಿ 200 ಮೀಟರ್ ಸುತ್ತಮುತ್ತ ಯಾರು ಬರಲೇಬಾರ್ದು ಅನ್ನೋ ಒಂದು ಈಗಾಗಲೇ ನಿಷೇಧ ಜಾರಿ ಹೊರಡಿಸಿದೆ. ಜೊತೆಗೆ ಅವರು ಈಗ ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ. ಅಷ್ಟಾದರೂ ಕೂಡ ಈ ಫ್ಯಾನ್ಸ್ ಮಾತ್ರ ತಮ್ಮ ಒಂದು ಮಂಡ ವರ್ತನೆಯನ್ನು ಬಿಡ್ತಾ ಇಲ್ಲ ಮತ್ತು ದರ್ಶನ್ ಪರವಾಗಿ ಘೋಷಣೆಯನ್ನು ಕೂಗೋದು, ಅವ್ರನ್ನ ನೀವು ಈಗಾಗಲೇ ಬಿಡುಗಡೆ ಮಾಡಬೇಕು, ಅವ್ರು ಯಾವ ತಪ್ಪು ಮಾಡಿಲ್ಲ ಅನ್ನೋ ಒಂದು ಮಾತುಗಳನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇದನ್ನೆಲ್ಲವನ್ನು ಅರಿತುಕೊಂಡಂಥ ಏನು ಈಗಾಗಲೇ ವಕೀಲರು ಇವರ ಅಸೋಸಿಯೇಷನನ್ನು ರದ್ದತಿ ಮಾಡಲೇಬೇಕು ಅಂತಂದ ಈಗಾಗಲೇ ಮನವಿಗೆ ಅವರು ಸಿದ್ಧರಾಗಿದ್ದಾರೆ. ಅಕ್ಷತಾ. ಓಕೆ, ಧನ್ಯವಾದಗಳು ವೀರೇಶ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ನಟ ದರ್ಶನ್ ಆಪ್ತ ಮೂಲಗಳಿಂದ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಎಣ್ಣೆ ಹೊಡೆದ್ರೆ ದರ್ಶನ್ ಆಗ್ತಾರಂತೆ ವಿಲನ್. ಸ್ಯಾಂಡಲ್ವುಡ್ ಮಂದಿಗೆ ಇದು ಗೊತ್ತಿರೋ ವಿಷಯನೇ. ರಾಬರ್ಟ್ ಪಾರ್ಟಿಗೆ ಬರಲು ಹೆದರ್ತಾರಂತೆ ಸಿನಿ ಸ್ಟಾರ್ಸ್. ಎಣ್ಣೆ ಕಿಕ್ ನಲ್ಲಿಯೇ ಮಾಡ್ತಾರಂತೆ ಸಿನಿಮಾ ಸ್ಟೈಲ್ ಅಟ್ಯಾಕ್. ನಶಿಯಲ್ಲಿ ಕೈಯಲ್ಲಿದ್ದ ಎಣ್ಣೆ ಬಾಟಲ್ಗಳಲ್ಲೇ ಬೀಳುತ್ತೆ ಗೂಸ. ನಟ ದರ್ಶನ್ ಆಪ್ತ ಮೂಲಗಳಿಂದ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಎಣ್ಣೆ ಹೊಡೆದ್ರೆ ಸಾಕು ದರ್ಶನ್ ವಿಲನ್ ಆಗ್ತಾರಂತೆ. ಸ್ಯಾಂಡಲ್ವುಡ್ ಮಂದಿಗೆ ಇದೇನು ಗೊತ್ತಿಲ್ಲಪ್ಪ, ಹಿಂಗೂ ಇದಾರ ಅನ್ನೋ ವಿಷಯ ಏನಲ್ಲ, ಗೊತ್ತಿದೆ ಎಲ್ರಿಗೂ. ರಾಬರ್ಟ್ ಪಾರ್ಟಿಗೆ ಬರಲು ಸಿನಿ ಸ್ಟಾರ್ಸ್ ಹೆದರ್ತಾರಂತೆ. ಎಣ್ಣೆ ಕಿಕ್ ನಲ್ಲಿಯೇ ಮಾಡ್ತಾರಂತೆ ಸಿನಿಮಾ ಸ್ಟೈಲ್ ನಲ್ಲಿ ಅಟ್ಯಾಕ್. ನಶಿಯಲ್ಲಿ ಕೈಯಲ್ಲಿದ್ದ ಎಣ್ಣೆ ಬಾಟಲ್ಗಳಿಂದಲೇ ಬೀಳುತ್ತೆ ಗೂಸ. ಈಗ ಹೊಸ ಇದೆಲ್ಲ ಸಿನಿಮಾ ಜಗತ್ತಿನಿಂದ ಯಾರು ತುಂಬಾನೇ ದೂರವಾಗಿದ್ದಾರೆ, ಯಾರು ಬರೀ ಫಿಲ್ಮ್ಗಳಲ್ಲಿ ದರ್ಶನರನ್ನ ನೋಡಿ ಸೆಲೆಬ್ರಿಟಿ ಅಂತ ತಿಳಿದು ಇನ್ಸ್ಪೈರ್ ಆಗಿ ಅವರಿಗೆ
ರೋಲ್ ಮಾಡೆಲ್ ಮಾಡ್ಕೊಂಡಿದ್ದಾರೆ. ಅವರಿಗೆ ನಮ್ಮ ಡಿ ಬಾಸ್ ಅಂತ ಹೇಳ್ಕೊಳ್ತಿದಾರಲ್ಲ, ತುಂಬಾ ಸಿನಿಮಾದಿಂದ ತುಂಬಾ ದೂರ ಇರುವಂತವ್ರು, ಜನಸಾಮಾನ್ಯರು, ಡಿ ಬಾಸ್ ಫ್ಯಾನ್ಸ್ ಅಥವಾ ಬೇರೆ ಜನತೆ ಕೂಡ ಆಗಿರ್ಬೋದು, ಅವರಿಗೆಲ್ಲ ಗೊತ್ತಿರದ ವಿಷಯ. ಎಣ್ಣೆ ಹೊಡೆದ್ರೆ ಸಾಕು ದರ್ಶನ್ ವಿಲನ್ ಆಗ್ತಾರಂತೆ. ಸ್ಯಾಂಡಲ್ವುಡ್ ಮಂದಿಗೆ ಆಲ್ರೆಡಿ ಗೊತ್ತಿರುವಂತಹ ವಿಷಯ. ಇನ್ನು ಇವರ ಪಾರ್ಟಿಗೆ ಬರ್ಬೇಕಂದ್ರೆ ಸಿನಿ ಸ್ಟಾರ್ಸ್ ಹೆದರ್ಕೊಳ್ತಾರಂತೆ. ಎಣ್ಣೆ ಕಿಕ್ನಲ್ಲಿಯೇ ಸಿನಿಮಾ ಸ್ಟೈಲ್ ಅಟ್ಯಾಕ್ ಮಾಡ್ತಾರಂತೆ ನಟ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇನ್ನಷ್ಟು ಮಾಹಿತಿಗಳು ಹೊರಬೀಳ್ತಾ ಇದೆ. ನಟ ದರ್ಶನ್ ಹೇಗಿದ್ರು, ಹೇಗೆ ಪಾರ್ಟಿ ಮಾಡ್ತಾ ಇದ್ರು, ಅವರ ಕೋಪದ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಅಯ್ಯೋ ಅವರಿಗೆ ಭಾರಿ ಕೋಪ. ಇನ್ನು ಅಭಿಮಾನಿಗಳು ಹೇಳ್ಕೊಳ್ತಾ ಇದ್ರು, ನಮ್ಮ ಡಿ ಬಾಸ್ಗೆ ಕೋಪ ಬಂದ್ರೆ ಸಾಕು ಪಾಠ ಕಲ್ಸಿನೇ ಹೋಗ್ತಾರೆ ಅಂತ. ಹಂಗಂತ ಕೊಲೆ ಮಾಡಿ ಹೋಗೋದ? ನಟ ದರ್ಶನ್ ಆಪ್ತ ಮೂಲಗಳಿಂದ ಇದೀಗ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಎಣ್ಣೆ ಹೊಡೆದ್ರೆ ಸಾಕು ದರ್ಶನ್ ವಿಲನ್ ಆಗ್ತಾರಂತೆ. ಸ್ಯಾಂಡಲ್ವುಡ್ ಮಂದಿಗೆ ಇದು ಗೊತ್ತಿರುವ ವಿಷಯನೇ. ಇನ್ನು ಪಾರ್ಟಿಗೇನಾದ್ರೂ ದರ್ಶನ್ ಕರೆದು ಬಿಟ್ರೆ ಅಯ್ಯೋ ಅಂತ ಹೇಳಿ ಹೆದರ್ಕೊಳ್ಳುವಂತಹ ಸಿನಿ ಸ್ಟಾರ್ಸ್ ಕೂಡ ಇದ್ದಾರಂತೆ. ಚಿತ್ರದುರ್ಗದ ಈಗಾಗಲೇ ಈ ವಿಷಯವಾಗಿ ತನಿಖೆ ಬೆಂಗಳೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ತನಿಖೆ ನಡೆಯುತ್ತಿದೆ, ಆದ್ರೆ ನಾನು ಮಾತನಾಡೋದಿಲ್ಲ. ಚಿತ್ರನಟರು ಜನರಿಗೆ ಆದರ್ಶವಾಗಿ ಬದುಕಬೇಕು. ಪರೋಕ್ಷವಾಗಿ ನಟ ದರ್ಶನ್ಗೆ ನಿಖಿಲ್ ಕುಮಾರಸ್ವಾಮಿ ಟಾಂಗ್ ಕೊಟ್ರ. ವಿಷಯವಾಗಿ ತನಿಖೆ ಪ್ರಾರಂಭ ಆಗಿದೆ. ಸೊ ಅಲ್ಟಿಮೇಟ್ಲಿ ತನಿಖೆಯಲ್ಲಿ ಏನು ವರದಿ ಬರುತ್ತೆ ಅದನ್ನ ನೋಡ್ಕೊಂಡು ಪ್ರತಿಕ್ರಿಯಿಸ್ತೀನಿ. ತನಿಖೆ ಪ್ರಾರಂಭ ಆಗಿದೆ ಅಣ್ಣ. ತನಿಖೆಯಲ್ಲಿ ಏನು ವರದಿ ಬರುತ್ತೆ ಅದನ್ನ ನೋಡ್ಕೊಂಡು ಪ್ರತಿಕ್ರಿಯಿಸ್ತೀನಿ. ಇಲ್ಲ, ನಾನೇನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋಕ್ಕೆ ಇಷ್ಟಪಡೋದಿಲ್ಲ. ಚಿತ್ರನಟರು ಇರ್ಬೋದು, ರಾಜಕಾರಣದಲ್ಲಿ ನಾವು ಇದ್ದಂಥ ಸಂದರ್ಭದಲ್ಲಿ ಸಾರ್ವಜನಿಕ ಬದುಕಲ್ಲಿ ಯಾರೇ ಇದ್ದರೂ ಕೂಡ ನಮ್ಮ ನಡೆಗಳು ಪ್ರತಿಯೊಂದು ಕೂಡ ಜನ ಗಮನಿಸ್ತಾ ಇರ್ತಾರೆ. ಹಾಗಾಗಿ ನಮ್ಮ ನಡೆಗಳು ಏನೇ ಇದ್ದರೂ ಕೂಡ ನಮ್ಮ ಹೆಜ್ಜೆಗಳು ಭಾಳ ಸೂಕ್ಷ್ಮವಾಗಿ ಇಡಬೇಕಾಗ್ತದೆ. ಅದೊಂದನ್ನೇ ನಾನು ಹೇಳ್ಬೋದು, ಅದೊಂದು ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಅಷ್ಟೇ. ನಮ್ಮ ವೈಯಕ್ತಿಕ ಬದುಕು ಕೂಡ ಒಂದು ತೆರೆದ ಪುಸ್ತಕದ ರೀತಿ ಇರ್ತದೆ ಸಾರ್ವಜನಿಕ ಬದುಕಲ್ಲಿ ಇದ್ದಾಗ. ಹಾಗಾಗಿ ನಮ್ಮ ವೈಯಕ್ತಿಕ ಬದುಕಲ್ಲೂ ಕೂಡ ನಾವು ಮತ್ತೊಬ್ಬರಿಗೆ ಆದರ್ಶವಾಗಿ ಬದುಕ್ತಕ್ಕಂಥದ್ದಕ್ಕೆ ನಾವು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕಷ್ಟೆ. ಈಗಾಗಲೇ ಈ ವಿಷಯವಾಗಿ ತನಿಖೆ ಪ್ರಾರಂಭ ಆಗಿದೆ. ಸೊ ಅಲ್ಟಿಮೇಟ್ಲಿ ತನಿಖೆಯಲ್ಲಿ ಏನು ವರದಿ ಬರುತ್ತೆ ಅದನ್ನ ನೋಡ್ಕೊಂಡು ಪ್ರತಿಕ್ರಿಯಿಸ್ತೀನಿ. ತನಿಖೆ ಪ್ರಾರಂಭ ಆಗಿದೆ ಅಣ್ಣ. ತನಿಖೆಯಲ್ಲಿ ಏನು ವರದಿ ಬರುತ್ತೆ ಅದನ್ನ ನೋಡ್ಕೊಂಡು ಪ್ರತಿಕ್ರಿಯಿಸ್ತೀನಿ. ಇಲ್ಲ, ನಾನೇನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋಕ್ಕೆ ಇಷ್ಟಪಡೋದಿಲ್ಲ. ಚಿತ್ರನಟರು ಇರ್ಬೋದು, ರಾಜಕಾರಣದಲ್ಲಿ ನಾವು ಇದ್ದಂಥ ಸಂದರ್ಭದಲ್ಲಿ ಸಾರ್ವಜನಿಕ ಬದುಕಲ್ಲಿ ಯಾರೇ ಇದ್ದರೂ ಕೂಡ ನಮ್ಮ ನಡೆಗಳು ಪ್ರತಿಯೊಂದು ಕೂಡ ಜನ ಗಮನಿಸ್ತಾ ಇರ್ತಾರೆ. ಹಾಗಾಗಿ ನಮ್ಮ ನಡೆಗಳು ಏನೇ ಇದ್ದರೂ ಕೂಡ ನಮ್ಮ ಹೆಜ್ಜೆಗಳು ಭಾಳ ಸೂಕ್ಷ್ಮವಾಗಿ ಇಡಬೇಕಾಗ್ತದೆ. ಅದೊಂದನ್ನೇ ನಾನು ಹೇಳ್ಬೋದು, ಅದೊಂದು ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಅಷ್ಟೇ. ನಮ್ಮ ವೈಯಕ್ತಿಕ ಬದುಕು ಕೂಡ ಒಂದು ತೆರೆದ ಪುಸ್ತಕದ ರೀತಿ ಇರ್ತದೆ ಸಾರ್ವಜನಿಕ ಬದುಕಲ್ಲಿ ಇದ್ದಾಗ. ಹಾಗಾಗಿ ನಮ್ಮ ವೈಯಕ್ತಿಕ ಬದುಕಲ್ಲೂ ಕೂಡ ನಾವು ಮತ್ತೊಬ್ಬರಿಗೆ ಆದರ್ಶವಾಗಿ ಬದುಕ್ತಕ್ಕಂಥದ್ದಕ್ಕೆ ನಾವು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕಷ್ಟೆ.